ನಮ್ಮ ಬಾಲ್ ಗಂಗಾಧರನಾಥ್ ತಿಲಕ್ರವರು ಸ್ವತಂತ್ರ ಹೋರಾಟಕ್ಕಾಗಿ ಗಣೇಶನ ಪ್ರತಿಷ್ಠಾಪನೆಯ ಮುಖಾಂತರ ಹೋರಾಟದ ಕಿಚ್ಚನ್ನು ಹಚ್ಚಿರ್ತಕ್ಕಂಥ ಬಾಲ್ ಗಂಗಾಧರನಾಥ್ ತಿಲಕ್ರವರ ಆದರ್ಶವಾಗಿ ಪ್ರತಿ ವರ್ಷ ಕೂಡ ಇಡೀ ದೇಶಾದ್ಯಂತ ಗಣೇಶನ ಪ್ರತಿಷ್ಠಾಪನೆ ಮಾಡುವುದನ್ನು ನಮ್ಮ CVC ಸರ್ ಹೇಳಿದ ಹಾಗೆ ಹಿರಿಯರೇ, ನಮ್ಮ ಒಂದು ಯುವಕರು ಸನಾತನ ಮಹಾಮಂಡಳಿ ಅಂತ ನಾವೇನು ಇವತ್ತು ಹೆಸರನ್ನು ಇಟ್ಟುಕೊಂಡಿದ್ದೀವಿ. ನಾವು ಯಾವುದೇ ಒಂದು ವಾರ್ಡ್ಗೆ ಸೀಮಿತವಾಗಿಲ್ಲ, ಕೊಪ್ಪಳ ನಗರದಲ್ಲಿ ಯಾವುದೇ ಒಂದು ಸಂಘಕ್ಕೆ ಸೀಮಿತವಾಗಿಲ್ಲ. ಸನಾತನ ಅಂದರೆ ಹಿಂದೂ ಧರ್ಮದ, ಹಿಂದುತ್ವದ ನಮ್ಮ ಪರಂಪರೆಯನ್ನು ಉಳಿಸಬೇಕನ್ನುವ ಒಂದೇ ಒಂದು ಅಚಲ ನಂಬಿಕೆಯಲ್ಲಿ ಮಾತ್ರ ನಮ್ಮ ಯುವಕರು ಎಲ್ಲ ಯುವಕರು ಕೂಡ ಒಗ್ಗಟ್ಟಾಗಿ ಈ ಒಂದು ಮಂಡಳಿಯನ್ನು ರಚನೆ ಮಾಡಿಕೊಂಡಿದ್ದೀವಿ. ಆದ ಕಾರಣ ಮುಂದಿನ ದಿನಗಳಲ್ಲಿ, ಯಾಕಂದರೆ ಸನಾತನ ಮಹಾಮಂಡಳಿ ಅಂದರೆ ನಮಗೆ ಯಾವುದೇ ತರನಾದಂಥ ಜಾತಿ ಭೇದ ಭಾವ ಆ ವಾರ್ಡ್ ಈ ವಾರ್ಡನ್ನು ಒಂದು ಯಾವುದೇ ಒಂದು ತರನಾದಂಥ ವಿಷಯದಲ್ಲಿ ನಾವು ಇಲ್ಲ. ಕೊಪ್ಪಳ ನಗರದ ಪ್ರತಿ ಒಂದು ಭಾಗದ ವ್ಯಕ್ತಿಗಳು ಕೂಡ ನಾವು ಮಾಡಿದ್ದೀವಿ. ನಾವು ಶಾಂತಿಯುತವಾಗಿ ಕೊಪ್ಪಳ ನಗರದ ಜನರಿಗೆ ಗಣೇಶನ ಭಕ್ತಿ ಏನು ನಮ್ಮ ಕಡೆಯಿಂದ ಸಮರ್ಪಣೆ ಮಾಡೋದಕ್ಕಾಗತ್ತೆ ಪ್ರತಿಷ್ಠಾಪನೆ ಮಾಡಿ ಪ್ರತಿಯೊಬ್ಬರಲ್ಲಿಯೂ ಕೂಡ ನಾವು ಬಂದು ಯಾಕಂದರೆ ಒಬ್ಬರು ಲಿಂದ ಮಾತ್ರ ನಾವು ಮಾಡ್ತಾ ಇಲ್ಲ. ನಗರದ ಎಲ್ಲ ಭಾಗದಲ್ಲಿ ಅಡ್ಡಾಡಿ ಎಲ್ಲ ಮುಖಂಡರನ್ನು ಕೂಡ ಅವರನ್ನು ನಾವು ಮನದಟ್ಟಿಯನ್ನು ತೆಗೆದುಕೊಂಡು ಈ ಒಂದು ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ನಮ್ಮ ಯುವಕರಿಗೆ ತಾವು ಈ ಹೇಮಲತಾ ಮೇಡಮ್ ಹೇಳಿದ ಅವರ ಮಾತುಗಳು ಕೂಡ ನಮಗೆ ಆದರ್ಶ. ಬಸವರಾಜ್ ಚಾವಟರ್ ಸರ್ ಹೇಳಿರ್ತಕ್ಕಂಥದ್ದು ಕೂಡ ನಮ್ಮ ಯುವಕರಿಗೆಲ್ಲ ಆದರ್ಶ. CVC ಸರ್ ಹೇಳಿರ್ತಕ್ಕಂಥದ್ದು ಕೂಡ ನಮಗೆ ಆದರ್ಶ. ಇದೇ ಕಾರಣಾದಂಥ ತಮ್ಮೆಲ್ಲ ಹಿರಿಯರ ಸಹಕಾರ ನಮಗಿರಲಿ. ನಮ್ಮ ಯುವಕರು ಕೂಡ ಒಂದು ಕೆಲವೊಂದು ಏನಾದರೂ ತಪ್ಪುಗಳಾದರೂ ಕೂಡ ನಾವು ಕೂಡ ಯಾವುದೇ ಕಾನೂನಿನ ಚೌಕಟ್ಟಿನಲ್ಲಿನೇ ಈ ಗಣೇಶ ಪ್ರತಿಷ್ಠಾಪನೆ ಮಾಡೋದ್ರಿಂದ ಹಿಡಿದು ವಿಸರ್ಜನೆ ಮಾಡುವ ತನಕ ಕೂಡ ನಮ್ಮ ಯುವಕರಿಗೆ ನಾವು ಒಂದು ಸಲಹೆಯನ್ನು ಕೊಟ್ಟುಕೊಂಡು ಹೋಗ್ತಾ ಇರ್ತೀವಿ. ತಾವು ಕೂಡ ಆ ಥರ ಕೆಲವೊಂದು ಯಾವುದೇ ತಪ್ಪು ಮಾಡದ ತಮ್ಮ ಸಂದರ್ಭಗಳು ಬಂದರೂ ಕೂಡ ತಮ್ಮೆಲ್ಲ ಸಹಕಾರ ನಮ್ಮೆಲ್ಲ ಯುವಕರಿಗೆ ಇರಲಿ ಅಂತ ತಮ್ಮಲ್ಲಿ ಬೇಡಿಕೊಳ್ಳುತ್ತಾ, ನಮ್ಮ ಯುವಕರ ಮುಂದಿನ ದಿನಗಳಲ್ಲಿ ತಾವು ಸರಳವಾಗಿ, ಯಾಕಂದರೆ ಆದರ್ಶವಂತರಾಗಬೇಕು. ನಾವು ಕೊಪ್ಪಳ ನಗರದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿ ಅದು ಆದರ್ಶವಂತರಾಗಬೇಕಂದ್ರೆ ನಾವೇನು ಮಾಡ್ಬೇಕಪ್ಪ ಅಂತ ನಮ್ಮ ಮನದಲ್ಲಿ ನಾವೇ ಮೆಲುಕು ಹಾಕಿಕೊಂಡ್ರೆ ಮಾತ್ರ ಅದು ಸಾಧ್ಯ. ಯಾಕಂದರೆ ಯಾರದೇ ಮಾತಿಗೆ ಕಿವಿಗೊಡದೆ ನಾವು ಶಾಂತಿಯುತವಾಗಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡೋಣ ಅಂತ ಎಲ್ಲರಿಗೂ ತಿಳಿಸುತ್ತಾ, ನಮ್ಮ ಒಂದು ಮಂಡಳಿ ಎಲ್ಲ ಯುವಕರು ಕೂಡ ಭಾಳ, ಯಾಕಂದ್ರೆ ಸರ್ ಮುಂಜಾನೆಲಿಂತ್ರ ಈ ಒಂದು ವಾರಲಿಂತ್ರ ಕೂಡ ಪ್ರತಿಯೊಬ್ಬರೂ ಕೂಡ ತಾವು ನಮ್ಮ ಪ್ರತಿಷ್ಠಾಪನೆಗಾಗಲಿ ಮುಂದಿನ 11 ದಿನಗಳು ಕೂಡ ತಾಳ್ಮೆಲಿಂತ್ರ ಮಾಡಿದ್ದೀರಿ. ತಮಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಯಾಕಂದರೆ ಯುವಕರು ಚೇತನ ನೀವಿದ್ರೇ ಅದು ಬೀಜ ಆಗಿ ಈ ದೇಶಕ್ಕೆ ಒಂದು ಸಂಪತ್ತಾಗಿ ನೀವು ಬೆಳಿಬೇಕು. ಹಿಂದುತ್ವದ ಪ್ರತಿರೂಪವಾಗಿ ತಾವು ಬೆಳಿಬೇಕು. ಹಿಂದುತ್ವ ಅನ್ನೋ ಒಂದು ದೇಶಾಭಿಮಾನವನ್ನು ಕಿಚ್ಚಿಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಹೋದರೆ ನಮ್ಮ ದೇಶ ಅಭಿವೃದ್ಧಿಗೆ ನಾವು ಕೂಡ ಭಾಗಿಯಾದಂಗೆ ಆಗುತ್ತೆ ಅಂತ ತಿಳಿಸುತ್ತಾ, ಎಲ್ಲ ಯುವಕರು ಶಾಂತಿಯಿಂದ 11 ದಿನಗಳ ಕಾಲ ಒಂದು ಪ್ರತಿಷ್ಠಾಪನೆ ಮಾಡುವುದ ಜೊತೆಗೆ ಆನಂದವಾಗಿ ಆಚರಿಸಿ ಎಲ್ಲರೂ ಮಾಡೋಣ ಅಂತ ಹೇಳ್ತಾ ನನ್ನ ಒಂದು ಎರಡು ಮಾತಿಗೆ ವಿರಾಮ.